ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಅದಕ್ಕೆ ಕೊಳಕು ಬಟ್ಟೆ ಸುತ್ತಿದ್ದಾರೆ. ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಕಳೆದ 4-5 ತಿಂಗಳಿಂದ ಕೂಡ ಈ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಅಲ್ಪಸಂಖ್ಯಾತರ ಸಂಘಟನೆಗಳೆಲ್ಲರೂ ಸೇರಿ ಹಲವಾರು ಬಾರಿ ಪ್ರತಿಭಟನೆಗಳನ್ನ ಮಾಡಿ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದ್ರು ತೆರವುಗೊಳಿಸಬೇಕು ಅಂತ ಹೇಳಿ. ಆದ್ರೆ ಇದುವರೆಗೂ ಕೂಡ ಆ ಕೆಲಸ ಆಗಲಿಲ್ಲ ಅಂದಾಗ ಈ ಹೋರಾಟಗಳನ್ನ ತೀವ್ರತೆಗೊಳಿಸಬೇಕು ಅಂತ ಹೇಳಿ ಕಳೆದ 10 ದಿನಗಳಿಂದ ನಮ್ಮ ಈ ಎಲ್ಲ ಸಂಘಟನೆಗಳು ಕೂಡ ಅಹೋರಾತ್ರಿ ಒಂದು ಧರಣಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಬಹುಶಃ ಇವತ್ತು 10ನೇ ದಿನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತುವರೆಗೂ ಕೂಡ ಇದ್ರ ಬಗ್ಗೆ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾನು ಕಳೆದ 30ನೇ ತಾರೀಕು ನಮ್ಮ JK ಭವನದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದೆ, ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಕೇಳಿದ್ರು ನನಗೆ ಅಧಿಕಾರಿಗಳ ಬಗ್ಗೆ ಏನು ಅಂತ ಹೇಳಿದಾಗ ತಾಲೂಕು ಆಡಳಿತ ಸತ್ತೋಗಿದೆ, ಜಿಲ್ಲಾಡಳಿತ ಸತ್ತೋಗಿದೆ, ಈ ಎರಡೂ ಕಡೆ ತಾಲೂಕು ಆಡಳಿತನೂ ಸತ್ತೋಗಿದೆ, ಜಿಲ್ಲಾಡಳಿತ ಕೂಡ ಸತ್ತೋಗಿದೆ. ನಾನು ಕೆಲವು ಹಿರಿಯ ಅಧಿಕಾರಿಗಳಿಗೆ ಇವೆಲ್ಲ ಗಮನಿಸಿ ನಾನು ಅವರ ಹತ್ರ ಮಾತನಾಡಿದಾಗ, ಸರ್ ನೀವು ಸಚಿವರ ಹತ್ರ ಮಾತಾಡಿ ಅವರಿಗೆ ಮನವರಿಕೆ ಮಾಡಿ ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿ ಅನ್ನುವ ಮಾತನ್ನ ಅಧಿಕಾರಿಗಳಿಗೆ ನಾ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು ಸರ್ ಅವರು, ಯಾರ ಮಾತು ಕೇಳ್ತಾರೆ ಸರ್ ಅವರು ಅಂತ, ಯಾರ ಮಾತು ಕೇಳ್ತಾರೆ ಸರ್ ಅಂತ. ಅಂದ್ರೆ ಇವರ ಮನಸ್ಥಿತಿ ಇಲ್ಲಿನ ಅಧಿಕಾರಿಗಳಿಗೂ ಕೂಡ ಅರ್ಥ ಆಗಿದೆ, ಇವರ ಮನಸ್ಥಿತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಅರ್ಥ ಆಗಿದೆ. ಆದ್ರೆ ನಾನು ಇವತ್ತು, ಯಾಕಂದ್ರೆ ಒಬ್ಬ ಕ್ಷೇತ್ರದ ಶಾಸಕರು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತಂದೆ ಸಮಾನ ಅಂತ ನಾವು ಭಾವಿಸ್ತೇವೆ, ಕ್ಷೇತ್ರದ ದನಿ ಅಂತ ನಾವು ಭಾವಿಸ್ತೇವೆ. ಯಾರಿಗೇನ್ ಕಷ್ಟ ನಷ್ಟ ಸುಖ ನಾವಿನ್ನ ಪ್ರತಿಯೊಂದು ಕೂಡ ಆ ಕ್ಷೇತ್ರದ ದನಿಗೆ ತಿಳಿಸುವಂತದ್ದು. ನಮ್ಮ ಈ ಸಂಘಟನೆಗಳನ್ನು ಹಲವಾರು ಬಾರಿ ತಾಲೂಕು ಮಟ್ಟದಲ್ಲಿ ತಿಳಿಸಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ತಿಳಿಸಿದ್ದಾರೆ. ನಮ್ಮ ಕ್ಷೇತ್ರದ ಜನಪ್ರತಿನಿಧಿ, ಜನಪ್ರಿಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂಥ ಮಿಸ್ಟರ್ ಸುಧಾಕರ್ ರೆಡ್ಡಿ ಅವರು ಕೂಡ ಹಲವಾರು ಬಾರಿ ಮನವರಿಕೆಯನ್ನು ಮಾಡಿದ್ದಾರೆ. ಆದ್ರೆ ಇವತ್ತವರೆಗೂ ಕೂಡ ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ನಾನು ಇವರಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು, ಇವತ್ತು ನಿಮ್ಮ ಪಕ್ಷದ ದೆಹಲಿಯಲ್ಲಿ, ರಾಷ್ಟ್ರದಲ್ಲಿ ಇವತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಅವರು ಯಾವತ್ತೂ ಕೂಡ ಅವರು ಬುಕ್ ಇರುತ್ತೆ, ಪ್ರತಿಪಾದಿಸುವಂತವರು ಅಂತ ಹೇಳಿ ಅಲ್ಲಿ ಬುಕ್, ಎಡಗೈಯಲ್ಲಿ ಬುಕ್ ಇದ್ದೇ ಇರುತ್ತೆ ಅವ್ರ ಕೈಲಿ. ಇತ್ತೀಚೆಗೆ 100 ವರ್ಷಗಳ ಒಂದು ಕಾಂಗ್ರೆಸ್ ಅಧಿವೇಶನ ಬೆಳಗಾಂನಲ್ಲಿ ಹಮ್ಮಿಕೊಂಡಿದ್ರು. ಬೆಳಗಾಂನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ CWCC ಮೀಟಿಂಗ್ ಅಲ್ಲಿ ಕೆಲವು ಘೋಷಣೆಗಳನ್ನ ಮಾಡ್ತಾರೆ. ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಆ ಸಭೆಯಲ್ಲಿ ಇದ್ರು. ಏನ್ ಘೋಷಣೆಗಳು ಮಾಡಿದ್ರು? ಮುಖ್ಯಮಂತ್ರಿಗಳ ಆದಿಯಾಗಿ ದೆಹಲಿಯಿಂದ ಅವರ ನಾಯಕರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಅವರ ಘೋಷಣೆಗಳೇನು ಅಂತ ಹೇಳಿದ್ರೆ, ಒಂದು ಜೈ ಬಾಪು, ಎರಡನೇದು ಜೈ ಭೀಮ್, ಮೂರನೇದು ಜೈ ಸಂವಿಧಾನ. ಆದ್ರೆ ಇಷ್ಟೆಲ್ಲ ನೀವು ಘೋಷಣೆಗಳು ನಿಮ್ಮ CWC ಮೀಟಿಂಗ್ ನಲ್ಲಿ ಮಾಡಿ, ಆದ್ರೆ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ.
ಆದ್ರೆ ನಿಮ್ಮನ್ನ ಏನಂತ ಹೇಳ್ಬೇಕು ನಾವು? ಆದ್ರೆ ರಾಜ್ಯದ ಜನರನ್ನ ನೀವು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ದೇಶದ ಜನರನ್ನ ಅವ್ರ ಘೋಷಣೆ ಏನಂದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೈ ಬಾಪು ಅನ್ನುವಂತ ಘೋಷಣೆಯೊಂದಿಗೆ ನಾವು ಹೋಗ್ಬೇಕು, ಜೈ ಭೀಮ್ ಅನ್ನುವಂತ ಘೋಷಣೆಯೊಂದಿಗೆ ಹೋಗ್ಬೇಕು, ಜೈ ಸಂವಿಧಾನ ಅನ್ನುವಂತ ಘೋಷಣೆಯೊಂದಿಗೆ ನಾವು ಮುನ್ನಡೆಯಬೇಕು. ಆದ್ರೆ ಚಿಂತಾಮಣಿಯಲ್ಲಿ ಹಾಕಿಲ್ಲ. ಇದಕ್ಕೆ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇದ್ದೀರಲ್ಲ. ಇವತ್ತು ಇಷ್ಟು ಸಂಘಟನೆಗಳು ಇವತ್ತು ಕಳೆದ 5 ತಿಂಗಳಿಂದ ಹಲವಾರು ಬಾರಿ ನಿಮಗೆ ಮನವಿ ಮಾಡಿದ್ದಾರೆ. ಇವತ್ತು ಕಳೆದ 10 ದಿನಗಳಿಂದ ಇಷ್ಟೆಲ್ಲ ಸಂಘಟನಾ, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಬಾಯಿ ಪಡ್ಕೊಂತ ಇದ್ದಾರಲ್ಲ. ಅವರ ಮನೆ ಸಮಸ್ಯೆಗಳಿಗಲ್ಲ, ಅವರ ಕುಟುಂಬದ ಸಮಸ್ಯೆಗಳಿಗಲ್ಲ. ಇವತ್ತು ಅಂಬೇಡ್ಕರ್ ಅಂತ ಹೇಳಿದ್ರೆ ದೇಶದ ಶಕ್ತಿ. ಈ ಶಕ್ತಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು. ಈ ರೀತಿ ಆಗಬಾರ್ದು. ಸಾಮಾನ್ಯ ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಇವತ್ತು ಇದನ್ನು ಉಳಿಸಬೇಕು ಅಂತ ಹೇಳಿ ಇಷ್ಟು ಸಂಘಟನೆಗಳು ಇವತ್ತು ಮಾಡ್ತಾ ಇದಾರಲ್ಲ. ನಿಮಗೆ ಕನಿಷ್ಠ ಸೌಜನ್ಯ ಆ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಧರಣಿ ಸ್ಥಳಕ್ಕೆ ಹೋಗಿ, ನಾನು ಮೊನ್ನೆನೂ ಹೇಳಿದ್ದೇನೆ, ಸಚಿವರು ನೀವು ಮನಸ್ಸು ಮಾಡಿದ್ರೆ 5 ನಿಮಿಷ, ಯಾಕಂದ್ರೆ ಆಡಳಿತಗಳೆಲ್ಲ ಸತ್ತೋಗಿದೆ, ನೀವು ಮನಸ್ಸು ಮಾಡಿದ್ರೆ 5 ನಿಮಿಷ ನೀವು ಇದನ್ನ ಪ್ರತಿಷ್ಠೆ ತಗೊಂಬೇಡಿ. ಯಾಕೆಂದ್ರೆ ನಿಮಗೆ ಪಕ್ಕದಲ್ಲಿ ಬಹುಪರ ಕೇಳೋರು ಹೇಳ್ತಕ್ಕಂಥವ್ರು ಇದ್ದಾರೆ. ಈ ಬಹುಪರ ಕೇಳ್ತಕ್ಕಂಥವ್ರು ನಿನ್ನೆ ಮೊನ್ನೆ ನಾನು ಗಮನಿಸಿದ್ದೇನೆ. ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ನಾನು ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಜೆ.ಕೆ. ಕೃಷ್ಣಾರೆಡ್ಡಿ ಬಂದ್ರೆ ಆ ಸಂಘಟನೆಗಳ ಹಿಂದೆ ಇವರೇ ಇದ್ದಾರೆ. ಇಂಥ ಕ್ಷುಲ್ಲಕ ಮಾತುಗಳನ್ನ ಬಿಡಿ. ನಾನು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತೊಂದು ಮಾತನ್ನ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಯಾವ ಸಂಘಟನೆ ಕೂಡ ಮಾರಾಟಕ್ಕಿಲ್ಲ, ಯಾವ ಸಂಘಟನೆ ಮಾರಾಟಕ್ಕಿಲ್ಲ. ಅದು ನೆನಪಿಟ್ಕೊಳ್ಳಿ. ಸಂಗಮ್ ಶಿವಣ್ಣವರ ಗರಡಿಯಲ್ಲಿ ಬೆಳಗಿರ್ತಕ್ಕಂಥ ಅನೇಕ ಸಂಘಟನೆಗಳಿರ್ತಕ್ಕಂಥವರು ಇವತ್ತು ಜೆ.ಕೆ. ಕೃಷ್ಣಾರೆಡ್ಡಿಗೂ ಕೂಡ ಚುನಾವಣೆಗಳಲ್ಲಿ ಹಲವು ಸಂಘಟನೆಗಳು ನಾನು ಬೆಂಬಲ ಕೊಟ್ಟಿದ್ದಾರೆ. ಆದ್ರೆ ನಿಮಗೆ ವೋಟ್ ಕೊಟ್ಟಿರ್ತಕ್ಕಂಥವರು, ನಿಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ಕೂಡ ಈ ಧರಣಿಯಲ್ಲಿ, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅದು ನಿಮ್ಮ ತಲೆಯಲ್ಲಿ ಇರಲಿ. ಯಾವ ಸಂಘಟನೆಗಳು ಕೂಡ ಮಾರಾಟಕ್ಕಿಲ್ಲ. ಸಂಗಮ್ ಶಿವಣ್ಣ ಅವರ ಒಂದು ಗರಡಿಯಲ್ಲಿ ಪಳಗಿರ್ತಕ್ಕಂಥ ಸಂಘಟನೆಗಳು, ಶಿವಣ್ಣ ಅವರು ಬೆಂಗಳೂರು ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಭಯದಿಂದನೋ ಗೌರವದಿಂದನೋ ನೀವು ಬರಬೇಡಿ, ನಿಮ್ಮ ಏನ್ ಸಮಸ್ಯೆ ಇದೆ ನಾವು ಬಗೆಹರಿಸ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು ವಿಧಾನಸೌಧದಿಂದ ಸಚಿವರು. ಅಂತ ಶಿವಣ್ಣವರ ಗರಡಿಯಲ್ಲಿ ಪಳಗಿರ್ತಕ್ಕಂಥವರು ಈ ಸಂಘಟನೆಗಳು. ಸಂಘಟನೆ ಅಂತ ಹೇಳಿದ್ರೆ ಅವರದೇ ಆದಂತ ಒಂದು ನೆಲಗಟ್ಟಿದೆ. ಸಂಘಟನೆ ಅಂದ್ರೆ ಅವರದೇ ಆದಂತ ಒಂದು ಹಿನ್ನೆಲೆ ಇದೆ. ಸಂಘಟನೆ ಅಂದ್ರೆ ಅವರದೇ ಆದಂತ ಒಂದು ಶಕ್ತಿ ಇದೆ. ನೀವು ಬಹುಪರ ಕೇಳಕ್ ಹೋಗಿ ಸಂಘಟನೆಗಳನ್ನ ಇಂಥ ಒಂದು ಕೀಳು ಮಟ್ಟದಲ್ಲಿ ಮಾತನಾಡಬಾರ್ದು ಅಂತ ಹೇಳಿ ಇವತ್ತು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತು ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ನಾನು ಇವತ್ತು ಸಚಿವರಿಗೂ ಕೂಡ ಹೇಳ್ತೇನೆ, ಈಗಲೂ ಕೂಡ ಕಾಲ ಮಿಂಚಿಲ್ಲ.